ಬರ್ಬೋದು, ನೆನಪಿರಲಿ. ಫೋನಲ್ಲಿ ತುಂಬ ಫೇಕ್ ಕಾಲ್ಸ್ಗಳು ಬರ್ತಾ ಇದ್ದಾವೆ. ಫೋನಲ್ಲಿ ಏನು ಅಂತಂದರೆ ಪ್ರಮೋಷನಲ್ ಕಾಲ್ಸ್ ಅಂತ ಬರ್ತಾ ಇರುತ್ತೆ, ಮತ್ತು ಫೇಕ್ ಅಂತೇಳಿ ನಾವು ತೋರಿಸ್ತಾ ಇರುತ್ತೆ. ನೀವೇನಾದರೂ ಒಂದು ವೇಳೆ ಟ್ರೂ ಕಾಲರ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಫೇಕ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಆ ರೀತಿಯಾದಂತಹ ಏನಾದರೂ ಕಾಲ್ಸ್ ಬಂದಾಗ ಏನು ಮಾಡಬೇಕು? ಪ್ರಮೋಷನಲ್ ಕಾಲು ಅಂತ ಅಂದರೆ ಅದು ನಿಜವಾಗ್ಲೂ ನಮಗೇನಾದರೂ ಬೆನಿಫಿಟ್ ಇದೆಯಾ ಅದರಿಂದ? ಇದೇನಾದರೂ ಫೇಕಾ? ಇದರಿಂದ ನಮ್ಮ ಅಮೌಂಟು, ನಮ್ಮ ಬ್ಯಾಂಕಲ್ಲಿರುವಂಥ ಅಮೌಂಟ್ ಏನಾದರೂ ಡಿಡಕ್ಟ್ ಆಗುತ್ತಾ? ಏನಾದರೂ ಇಲ್ಲಿಂದ ಮೋಸ ನಡೆಯುತ್ತಾ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಹೌದು, ಮೋಸ ನಡೆಯುತ್ತೆ. ಏನಂತ ಅಂದರೆ, ಈಗ ಕಾಲ್ ಮಾಡ್ತಾರೆ, ಅವರು ನಿಮಗೆ OTP ಕೇಳ್ಬೋದು, ಬ್ಯಾಂಕ್ ಡೀಟೇಲ್ಸ್ ಕೇಳ್ಬೋದು. ಆ ರೀತಿ ಎಲ್ಲ ಕೇಳಿದಾಗ ನೀವು ಕೊಡೋದಕ್ಕೆ ಹೋಗಬೇಡಿ. ಪದೇ ಪದೇ ನಿಮಗೆ ಆ ರೀತಿಯಾದಂಥ ಕಾಲ್ಸ್ಗಳು ಬರ್ತಾ ಇರುತ್ತೆ. ನೀವು ಇದಕ್ಕೆ ಮೇನ್ ಆಗಿ ಮಾಡಬೇಕಾಗಿರೋದು ಟ್ರೂ ಕಾಲರ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ನ ಹಾಕಿರ್ತೀನಿ. ಟ್ರೂ ಕಾಲರ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅನ್ನೌನ್ ಸೈಲೆನ್ಸ್ ಕಾಲ್ಸ್ ಅಂತೇಳಿ ಮಾಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಫೇಕ್ ಕಾಲ್ಸು, ಸ್ಪ್ಯಾಮ್ ಕಾಲ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ಅದೇ ಬ್ಲಾಕ್ ಮಾಡಿಬಿಡುತ್ತೆ. ಅದಕ್ಕೆ ನೀವು ಫೋನಲ್ಲಿ ಯಾವ ರೀತಿಯಾದಂಥ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಬೋದು ಅಂತಂದರೆ, ಫಸ್ಟು ನಾನು ಸ್ಕ್ರೀನ್ನ ಹಾಕಿರ್ತೀನಿ. ಇಲ್ಲಿ ಫಸ್ಟು ನೀವು ಫೋನ್ ಇದೆ ಅಲ್ವಾ, ನೀವು ಫೋನ್ ನಂಬರ್ಸ್ ಎಲ್ಲ ಬರ್ತಾ ಇರುತ್ತಲ್ವ, ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತೀನಿ ನೋಡಿ, ನಂಬರ್ಸ್ ಎಲ್ಲ ಬರ್ತಾ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ 2 ಡಾಟ್ಸ್ ಕಾಣಿಸ್ತಾ ಇದೆ ನಿಮಗೆ. ಆ 2 ಡಾಟ್ಸಲ್ಲಿ ಹೋಗ್ಬಿಟ್ಟು ಕಾಲ್ ಸೆಟ್ಟಿಂಗ್ ಅಂತ ಇದೆ ಅಲ್ವಾ, ಆ ಕಾಲ್ ಸೆಟ್ಟಿಂಗ್ ಮೇಲೆ ಹೋಗಬೇಕು. ಕಾಲ್ ಸೆಟ್ಟಿಂಗ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ನೀವು ಬ್ಲಾಕ್ ಮಾಡಬೇಕಾಗುತ್ತೆ. ಕಾಲ್ ಸೆಟ್ಟಿಂಗಲ್ಲಿ ಬ್ಲಾಕಿಂದ ಡೈರೆಕ್ಟ್ ಬ್ಲಾಕಿಗೆ ಹೋಗ್ಬೇಡಿ, ಕಾಲ್ ಸೆಟ್ಟಿಂಗಲ್ಲಿ ಬ್ಲಾಕ್ ಮಾಡಿಬಿಡಿ. ಅಲ್ಲಿ ಸ್ಪ್ಯಾಮು ಅದನ್ನು ಅಗ್ರಿ ಮಾಡಿ, ಸಸ್ಪೆಕ್ಟೆಡ್ ಕಾಲು ಅದನ್ನು ಅಗ್ರಿ ಮಾಡಿ, ಅಡ್ವರ್ಟೈಸಿಂಗು, ಎಸ್ಟೇಟ್ ಏಜೆಂಟ್ ಅಂತ ಇದೆ ಅದಿದೆ, ಆಮೇಲೆ ಇನ್ಸೂರೆನ್ಸ್ ಆ್ಯಂಡ್ ಫಿನಾನ್ಸ್ ಅಂತ ಇದೆ. ಈ ರೀತಿ ಎಲ್ಲ ಬಂದಾಗ ಅದನ್ನು ಬ್ಲಾಕ್ ಮಾಡಬೇಕು. ಆಮೇಲೆ ಬ್ಲಾಕ್ ನಂಬರ್ಸ್ ಫ್ರಮ್ ಅನ್ನೌನ್ ಆ್ಯಂಡ್ ಎಂಟಿ ನಂಬರ್ಸ್. ಇದು ಬೇರೆಯವ್ರು ನಿಮ್ಮ ಫ್ರೆಂಡ್ಸು ಆಗಿರ್ಬೋದು, ನೀವು ಅವ್ರ ನಂಬರ್ ಸೇವ್ ಮಾಡ್ಕೊಳ್ದೇ ಇರ್ಬೋದು, ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನೀವು ಎನೇಬಲ್ ಮಾಡೋದಕ್ಕೆ ಹೋಗಲೇಬೇಡಿ. ಅದನ್ನು ನೀವು ಒಂದು ವೇಳೆ ನಿಮಗೆ ಅಂಥದ್ದೇನಾದರೂ ಎಲ್ಲರದ್ದು ನಂಬರ್ ಸೇವ್ ಇದೆ, ನಾವು ಬ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವಾಗ ಬೇಕಾದರೆ ನೀವು ಅದನ್ನು ಆನ್ ಮಾಡ್ಕೊಳ್ಬೋದು, ಎನೇಬಲ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಎನೇಬಲ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಎರಡಕ್ಕೂ ನಿಮ್ಮದು 2 ಸಿಮ್ ಇದೆ ಅಂತ ಅಂದರೆ ಸಿಮ್ 1 ಸಿಮ್ 2 ಎರಡಕ್ಕೂ ಇದು ಆಗಿರುತ್ತೆ. ನೀನು ಮತ್ತೆ ಸಿಮ್ 2ನಲ್ಲಿ ಮತ್ತೆ ಚೇಂಜಸ್ ಮಾಡೋದು ಏನೂ ಇರಲ್ಲ, ಎರಡಕ್ಕೂ ಇದು ಆಲ್ರೆಡಿ ಬಂದಿರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಬ್ಲಾಕಿಂಗ್ ನೋಟಿಫಿಕೇಷನ್ಸ್ ಎಲ್ಲ ನೀವು ಫೋನ್ ಸೆಟ್ಟಿಂಗಲ್ಲಿ ಮಾಡಿಕೊಂಡ್ರೆ ಬ್ಲಾಕಿಂಗ್ ನೋಟಿಫಿಕೇಷನು ಇವೆಲ್ಲ ಬರುತ್ತೆ. ಆಮೇಲೆ ನೀವು ಡೈರೆಕ್ಟಾಗಿ ಬ್ಲಾಕ್ ಮಾಡ್ಬೋದು. ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ನಂಬರ್ಸ್ಗಳಿಂದ ನಿಮಗೆ ಪ್ರಮೋಷನಲ್ ಕಾಲು ಆ ರೀತಿ ಎಲ್ಲ ಬರುತ್ತೆ. ಅದಕ್ಕೆ ಆದಷ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೀವು ಸೆಟ್ಟಿಂಗಲ್ಲಿ ಹೋಗಿ ಇದನ್ನು ಫಸ್ಟು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಯಾವುದಾದ್ರೂ ಕಾಲ್ಸ್ ಬಂದಾಗ ಅದು ಬರೋದಿಲ್ಲ. ಜಾಸ್ತಿ ನಿಮ್ಮ ಪದೇ ಪದೇ ಪ್ರಮೋಷನಲ್ ಕಾಲ್ಸು, ನೀವು ಯಾವುದೋ ಲೋನ್ಗೆಲ್ಲ ಅಪ್ಲೋಡ್ ಮಾಡಿರ್ತೀರ, ಲೋನ್ಗೆಲ್ಲ ಅಪ್ಡೇಟ್ ಮಾಡಿದಾಗ ಒಂದು ವೇಳೆ ಯಾವುದೋ ಒಂದು ಲೋನ್ಸ್ ನೀವು ತೊಗೊಂಡಿರ್ತೀರ, ಆಗ ನಿಮ್ಮ ನಂಬರು ಅವ್ರಿಗೆ ಶೇರ್ ಆಗಿರುತ್ತೆ. ಈ ರೀತಿ ಏನಾದರೂ ಬಂದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನನ್ನು ಅವರಿಗೆ ಕೊಡೋದಕ್ಕೆ ಹೋಗಬೇಡಿ, ಕೇರ್ಫುಲ್ಲಾಗಿರಿ. ಫೋನಲ್ಲಿ ಈ ರೀತಿಯಾದಂಥ ಸೆಟ್ಟಿಂಗ್ಗಳಿರ್ತವೆ, ಅದನ್ನೆಲ್ಲ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಆಮೇಲೆ ನಿಮ್ಮ ಫೋನು ಸೇಫ್ ಆಗಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟು ಸೇಫ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.